ಕೇಸ್ನಲ್ಲಿ ಗೆಳತಿ ಜೊತೆ ತಗಲಾಕೊಂಡ ದಾಸ. ಜೈಲಿನಲ್ಲಿ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಬಾರದು, ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಕುಟುಂಬಸ್ಥರು. ಜೈಲಿನಲ್ಲಿ ಮತ್ತೆ ದರ್ಶನ್ ಪವಿತ್ರ ಒಂದಾಗುವಂತಹ ಆತಂಕ ಇದೆ ದರ್ಶನ್ ಕುಟುಂಬಸ್ಥರಿಗೆ. ಅತ್ತ ದರ್ಶನ್ ಪತ್ನಿ ಪವಿತ್ರ ಅಲ್ಲ ಅಂತೇಳಿ ವಿಜಯಲಕ್ಷ್ಮಿ ಪತ್ರವನ್ನು ಕೂಡ ಬರೀಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಅಷ್ಟೇ ಪವಿತ್ರ ಗೆಳತಿ ಸಮತಾ ಅವರನ್ನ ಭೇಟಿಯಾಗಿದ್ರು ದರ್ಶನ್. ಇವತ್ತು ಪೊಲೀಸರಿಗೆ ಕುಟುಂಬದ ಸದಸ್ಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದಂತೂ ಆತಂಕ ಇದ್ದೇ ಇದೆ ದರ್ಶನ್ ಅವರ ಪತ್ನಿಗೆ, ಜೊತೆಗೆ ತಾಯಿಗೆ, ಜೊತೆಗೆ ತಮ್ಮನಿಗೆ. ಇದೇ ಪವಿತ್ರ ಗೌಡ ವಿಚಾರವಾಗಿ ದರ್ಶನ್ ಹಾಳಾಗಿದ್ದು, ಇದೇ ಪವಿತ್ರ ಗೌಡ ವಿಚಾರವಾಗಿಯೇ ಈಗ ಜೈಲು ಸೇರುವಂತಾಗಿರೋದು, ಇದೇ ಪವಿತ್ರ ಗೌಡ ವಿಚಾರವಾಗಿಯೇ ನಮ್ಮನ್ನೆಲ್ಲ ದರ್ಶನ್ ದೂರ ಮಾಡಿದ್ದು ಅಂತೇಳಿ. ಮತ್ತೆ ಪವಿತ್ರ ಗೌಡ ಸಹವಾಸ ಮಾಡಿದ್ರೆ, ಮತ್ತೆ ಪವಿತ್ರ ಗೌಡ ಜೊತೆಗೆ ದರ್ಶನ್ ಹೋದ್ರೆ ಬದಲಾಗಲ್ಲ ಅನ್ನುವಂತಹ ಒಂದು ಭಯ ಕೂಡ ದರ್ಶನ್ ಕುಟುಂಬಸ್ಥರಿಗಿದೆ. ಹಾಗಾಗಿಯೇ ಪೊಲೀಸರಿಗೆ ಮನವಿ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಡಿ ಗ್ಯಾಂಗ್ನ ಸದಸ್ಯರು ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಗಿತಾ ಇದೆ. ಇವತ್ತು ಮತ್ತೆ ಅವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಅವಧಿ ಅಂತ್ಯ ಇವತ್ತು ನ್ಯಾಯಾಧೀಶರ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿಯೇ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖವಾಗಿರುತ್ತೆ, ಏನೆಲ್ಲ ಸಾಕ್ಷಿಗಳನ್ನು ಅವರು ಉಲ್ಲೇಖಿಸಿರ್ತಾರೆ, ಯಾರ್ಯಾರ ಪಾತ್ರ ಏನು ಅನ್ನೋದು ದೋಷಾರೋಪ ಪಟ್ಟಿಯಲ್ಲಿ ಗೊತ್ತಾಗುತ್ತೆ. ಆ ದೋಷಾರೋಪ ಪಟ್ಟಿಯನ್ನು ಆಧರಿಸಿ ಬೇಲ್ಗೆ ಅಪ್ಲೈ ಮಾಡುವುದಕ್ಕೆ ದರ್ಶನ್ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ದರ್ಶನ್ ಅವ್ರು ಇರ್ಬೋದು, ಏನು ತಪ್ಪು ಮಾಡಿದ್ದಾರೆ, ಆಯಿತು ಪವಿತ್ರ ಗೌಡ ಏನು ತಪ್ಪು ಮಾಡಿದ್ದಾರೆ ಯಾರಿಗೆ ಗೊತ್ತು. ನಾವ್ಯಾರೂ ಕೂಡ ಕಣ್ಣಲ್ಲಿ ನೋಡಿಲ್ಲ, ನಾವ್ಯಾರೂ ಬರೀ ಹಿಯರ್ಸೆ ಮಾಧ್ಯಮಗಳ ಮುಖಾಂತರ ಕೇಳಿರೋದು. ಆ್ಯಸ್ ಎ ಲಾಯರ್ ಆಗಿ ಆ ಕೇಸಲ್ಲಿ ನಾನು ಅವ್ರುಗಳಿಗೆ ವಕಾಲತ್ತು ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಮಾಡೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನು ನೋಡ್ತಾ ಇದ್ದೀನಿ ಅದ್ರ ಪ್ರಕಾರ ನನಗೇ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ.